ಸ್ವಾಭಿಮಾನಿಗಳಾಗಿ ಬದುಕ್ತಕ್ಕಂಥದ್ದು ದುರಹಂಕಾರ ಅಲ್ಲ. ಕೆಲವರಿಗೆ ನನ್ನನ್ನ ನೋಡಿದಾಗ ಸಿದ್ದರಾಮಯ್ಯಗೆ ದುರಹಂಕಾರ ಅಂತಾರೆ. ನಾನು ಸ್ವಾಭಿಮಾನಿ ಅಷ್ಟೇನೆ. ಕೆಲವರು ಸಿದ್ದರಾಮಯ್ಯಗೆ ಬಹಳ ದುರಹಂಕಾರ ಅಂತಾರೆ. ಆದರೆ ನೀವು ಎಲ್ಲರೂ ಕೂಡ ದುರಹಂಕಾರಿಗಳು ಅಂತಂದ್ರೂ ಪರವಾಗಿಲ್ಲ, ಆದರೆ ಸ್ವಾಭಿಮಾನಿಗಳಾಗಿ ಅಂತಕ್ಕಂಥ ಮನವಿಯನ್ನು ಮಾಡಲಿಕ್ಕೆ ದುರಹಂಕಾರಿಗಳು ಅಂತ ಕರೆದ್ರು ಕರ್ಕೊಳ್ಳಿ. ಈಗ ನಾನೇನು ಕೇರ್ ಮಾಡಲ್ಲ ಅವರು. ಈಗ ದುರಹಂಕಾರಿಗಳು ಅಂತ ಕರ್ಕೊಂಡ್ರೆ ನಾನು ಅವ್ರಿಗೆ ಯಾರು ಸೊಪ್ಪಾಕಲ್ಲ. ಕರ್ಕತ್ರ ಕರ್ಕೊಳ್ಳಿ. ಪ್ರಜಾಪ್ರಭುತ್ವದಲ್ಲಿ ಅವ್ರಿಗೆ ಅವಕಾಶ ಇದೆ, ಅವ್ರಿಗೆ ಹೇಳಲಿಕ್ಕೆ ಅವಕಾಶ ಹಕ್ಕಲ್ಲ ಇದೆ, ಮಾಡ್ಕೊಳ್ಳಿ. ನಾನು ವಿರೋಧ ಮಾಡಿದ್ರೆ ಮಾಡ್ಕೊಳ್ಳಿ. ಐ ಡೋಂಟ್ ಕೇರ್. ಆದರೆ ಯಾರೇ ಟೀಕೆ ಟಿಪ್ಪಣಿಗಳು ಮಾಡಿದ್ರು ಕೂಡ ರೀಸನಬಲ್ ಆಗಿದೆ ಅಲ್ವಾ? ಟೀಕೆ ಮಾಡಲಿ, ವಿರೋಧ ಮಾಡಲಿ, ಅದು ರೀಸನಬಲ್ ಆಗಿರ್ಬೇಕು, ಕನ್ಸ್ಟ್ರಕ್ಟಿವ್ ಆಗಿರ್ಬೇಕು. ಅದೇನೇ ಇರಲಿ, ನಾನು ಅದ್ರ ಬಗ್ಗೆ ಹೆಚ್ಚು ಮಾತಾಡಕ್ ಹೋಗಲ್ಲ. ಇವತ್ತು ಒಳ್ಳೆ ಶಾಖಾ ಮಠ ನಿರ್ಮಾಣ ಆಗಿದೆ ಬೆಂಗಳೂರಿನಲ್ಲಿ. ಒಂದು ಸ್ವಲ್ಪ ಏನಪ್ಪ ಅಂದ್ರೆ ಬೆಂಗಳೂರಿಂದ ದೂರ ಅನ್ನೋದು ಬಿಟ್ರೆ ದೂರ, ಬಟ್ 1 ಎಕರೆ ಜಾಗ ಸಿಗ್ಬೇಕಲ್ಲ. 1 ಎಕರೆ ಜಾಗ ಸಿಗಬೇಕಾಗಿರೋದು ಬಹಳ ದೊಡ್ಡ ವಿಚಾರ ಇಲ್ಲಿ ಮಾಡಿದ್ದಾರೆ. ಇದನ್ನ ಎಲ್ಲರೂ ಕೂಡ, ಎಲ್ಲ ಜನಾಂಗದವರು ಕೂಡ ಉಪಯೋಗಿಸ್ತಿರ್ತಕ್ಕಂಥ ಕೆಲಸವನ್ನು ಮಾಡಿ ಇದರಿಂದ ನೀವು ಬೆಳಿಬೇಕು, ಬೇರೆಯವ್ರಿಗೂ ಬೆಳೆಸ್ಬೇಕು. ನೀವು ಬೆಳಿಬೇಕು, ಬೇರೆಯವ್ರಿಗೂ ಬೆಳೆಸ್ಬೇಕು. ನೀವು ಏನೇನು ಹೇಳುತ್ತೆ ನನಗೆ. ಈ ರೇವಣ್ಣ ಇದ್ದಾರಲ್ಲ, ಈ ರೇವಣ್ಣ ಎಲ್ಲರೂ ನನಗೆ ಹೇಳಿ ಮಾಡ್ಸೋದೇ ಇವರು. ಅದರಿಂದ ನಾನು ಬಹಳ ಜನ ನನ್ನನ್ನು ಪ್ರಶ್ನೆ ಮಾಡ್ತಾರೆ, ಸಿದ್ದರಾಮಯ್ಯ ಏನ್ ಮಾಡಿದ್ರು ಜಾತಿಗೆ ಅಂತ ಪ್ರಶ್ನೆ ಮಾಡ್ತಾರೆ ಕೆಲವರು ಅಲ್ವಾ? ಬಹಳ ಸಂತೋಷ. ಯಾವಾಗ ಕೂಡ ಹಂಗೆ ಒಪ್ಕೊಳ್ಳೋದಕ್ಕಿಂತ ಪ್ರಶ್ನೆ ಮಾಡಿ ಒಪ್ಕೊಳ್ಳೋದು ಬಹಳ ಒಳ್ಳೆಯದು. ಈಗ ಮೈಸೂರಿನಲ್ಲಿ ಯಾಂದಳ್ಳಿ ಅಂತ ಇದೆ ಒಂದು ಊರು, ಅಲ್ಲಿ 12 ಎಕರೆ ಜಮೀನು ಕೊಡಿಸಿದೆ ಹಿಂದೆ. ಅಲ್ವಾ? ಬಿಲ್ಡಿಂಗ್ ಕಟ್ಟಕ್ಕೆ ಶುರು ಮಾಡಿದ್ರು, ಅದು ಹಂಗೆ ಯಾರು ಕಟ್ಟವ್ರು ಅರ್ಧಕ್ಕೆ ಬಿಟ್ಟುಕೊಡ್ತವ್ರು ಇಲ್ಲ. ಅದು ಪೂರ್ಣಗೊಳಿಸ್ತೀವಿ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ. ಇಲ್ಲಿ ಬೆಂಗಳೂರಿನಲ್ಲಿ ಬನಶಂಕರಿ ಇದೆಯಲ್ಲ, ಅಲ್ಲಿ ಒಂದು ಲಾ ಕಾಲೇಜ್ ಪ್ರಾರಂಭ ಆಗಿದೆ. ಮತ್ತೆ IAS, IPS, IRS, IFS ಮಾಡ್ತಕ್ಕಂಥವ್ರಿಗೆ ಕೋಚಿಂಗ್ ಕೊಡ್ತಕ್ಕಂಥ ಕೂಡ ಪ್ರಾರಂಭ ಆಗಿದೆ. ಅಲ್ಲಿ ಒಂದು ಬಿಲ್ಡಿಂಗ್ ಕೂಡ ಕಟ್ಟಿದ್ದೀವಿ. ಬಯಸಿಸುವುದಷ್ಟೇ ಅರ್ಧಂಬರ್ಧಾಗಿತ್ತು, ಪೂರ್ಣಗೊಳಿಸ್ತಕ್ಕಂಥ ಕೆಲಸ ಮಾಡಿದ್ದೀವಿ. ಆಮೇಲೆ ಕುರುಬರ ಸಂಘ, ಈ ಕುರುಬರ ಸಂಘ ಇದೆಯಲ್ಲ, ಇದು ಬಹಳ ಹಳೆಯ ಬಿಲ್ಡಿಂಗ್ ಆಗಿಬಿಟ್ಟಿತ್ತು. ಸರಿಯಾಗಿ ಇಲ್ಲಿ ಅದು ಶಿಥಿಲಾಗ್ತಕ್ಕಂಥ ಪರಿಸ್ಥಿತಿ ಬಂದಿತ್ತು. ಅದನ್ನ ಕುರುಬರ ಸಂಘದವರು, ಪ್ರದೇಶ ಕುರುಬರ ಸಂಘದವರು ಹೊಸ ಬಿಲ್ಡಿಂಗ್ ಮಾಡಬೇಕು ಅಂತ ಹೇಳಿದ್ರು. ಆಮೇಲೆ ಅದಕ್ಕೆ ಸುಮಾರು 34 ಕೋಟಿ
ಬಾಡಿಗಳಲ್ಲಿ ಈಗ ಡಿಮಾಲಿಷ್ ಮಾಡಿದ್ದೀವಿ. ಪ್ಲಾನ್ ಸ್ಯಾಂಕ್ಷನ್ ಆದ್ಮೇಲೆ ಹೊಸ ಬಿಲ್ಡಿಂಗ್ ಅನ್ನ ಕಟ್ತಕ್ಕಂಥ ಕೆಲಸವನ್ನ ಮಾಡ್ತೇವೆ. ಹಳೆ ಬಿಲ್ಡಿಂಗ್ ಗಾಂಧಿನಗರದಲ್ಲಿ. ಆಮೇಲೆ ಇದು ಪ್ರಾಪರ್ಟಿ ಇದೆಯಲ್ಲ, ಮಲ್ಯ ಆಸ್ಪತ್ರೆ ಪಕ್ಕದಲ್ಲಿರೋ ಆಸ್ತಿ ಅದು ಹೊಡೆದಿದ್ದು ಬೇರೆ ಹಾಕಿದ್ರು ಬೇರೆಯವರು. ಆಮೇಲೆ ಅದನ್ನು ಉಳಿಸಿ. ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ಅನ್ನು ಫಾಲೋ ಮಾಡಿ.